ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಈಗ ತಿರುಮಲಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ. ಆದರೆ ಎಲ್ಲ ದರ್ಶನದ ಟಿಕೆಟ್ಸ್ ಕೂಡ ನಮಗೆ 3 ತಿಂಗಳು ಮುಂಚೆನೇ ರಿಲೀಸ್ ಮಾಡ್ತಾರೆ. ನೀವೇನಾದರೂ ಈಗ ಆಗಸ್ಟು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೂ ಕೂಡ ತಿರುಮಲಕ್ಕೆ ಹೋಗಿ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೋಬೇಕು ಅಂದರೆ ನಿಮಗಿರುವ ಆಪ್ಷನ್ ಬಂದುಬಿಟ್ಟು ಉಚಿತ ದರ್ಶನ. ಉಚಿತ ದರ್ಶನದಲ್ಲಿ ನಮಗೆ 2 ರಿಂದ 3 ರೀತಿಯ ದರ್ಶನಗಳಿದೆ. ಈ ದರ್ಶನಗಳು ಯಾವುದು, ಇದಕ್ಕೆ ಟೋಕನ್ಸ್ ತೊಗೋಬೇಕಾ, ಎಷ್ಟೊತ್ತಿಗೆ ನೀವು ಟೋಕನ್ಸ್ ತೊಗೋಬೇಕು, ಈ ಟೋಕನ್ಸ್ ತೊಗೊಂಡ್ರೆ ನಿಮಗೆ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ತುಂಬಾ ಜನಕ್ಕೆ ಸರ್ವದರ್ಶನದ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. SSD ಟೋಕನ್ ಅಂದ್ರೆ ಏನು, ದಿವ್ಯ ದರ್ಶನ್ ಟೋಕನ್ ಅಂದ್ರೆ ಏನು, ಬರೀ ಸರ್ವದರ್ಶನ ಅಂದ್ರೆ ಏನು ಅಂತ. ಸೊ ಈ ಮೂರರ ಬಗ್ಗೆ ಕೂಡ ಡೀಟೇಲ್ ಆಗಿ ಇದರಲ್ಲಿ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣಂತೆ. ಮೊದಲಿಗೆ ನಾವು SSD ಟೋಕನ್ಸ್ ಅಂದ್ರೆ ಏನು ಅಂತ ನೋಡೋಣಂತೆ. SSD ಟೋಕನ್ ಅಂದ್ರೆ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಇದು ನಿಮ್ಮ ಹತ್ರ ಯಾವುದೇ ರೀತಿ ಆನ್ಲೈನ್ ದರ್ಶನದ ಟಿಕೆಟ್ ಇಲ್ಲ ಅಂದರೆ ನೀವು ಈ SSD ಟೋಕನ್ಸ್ ತೊಗೊಂಡು ಆರಾಮಾಗಿ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ನಮಗೆ ಒಂದು ಸ್ಲಾಟ್ ಅಂತ ಕೊಟ್ಟಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ನಾವು ತಿರುಮಲದಲ್ಲಿರುವ ATGH ಸರ್ಕಲಿಂದ ದರ್ಶನಕ್ಕೆ ಹೋಗಬೇಕು. ಈ ಟೋಕನ್ಸ್ ತೊಗೊಂಡ್ರೆ ನಮಗೆ ದರ್ಶನ ಆಗಲಿಕ್ಕೆ 6 ರಿಂದ 8 ಅವರ್ ಸಮಯ ಆದರೂ ಹಿಡಿಯುತ್ತೆ. ಈ ಒಂದು SSD ಟೋಕನ್ಸ್ನ ನಮಗೆ ಪ್ರತಿದಿನ ಕೂಡ ತಿರುಪತಿಯಲ್ಲಿ ಕೊಡ್ತಾರೆ. ಸೊ ಈ ಟೋಕನ್ಸ್ ತೊಗೋಬೇಕು ಅಂದರೆ ನೀವು ಒಂದಿನ ಮುಂಚೆನೇ ತಿರುಪತಿ ರೀಚ್ ಆಗಿಬಿಟ್ಟು ಟೋಕನ್ಸ್ನ ತೊಗೋಬೇಕಾಗಿರುತ್ತೆ. ಟೋಕನ್ಸ್ನ ನಮಗೆ ತಿರುಪತಿಯಲ್ಲಿ 3 ಜಾಗದಲ್ಲಿ ಕೊಡ್ತಾರೆ. ಮೊದಲನೇ ಜಾಗ ಬಂದ್ಬಿಟ್ಟು ನಮಗೆ APSRTC ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, ಎರಡನೇ ಜಾಗ ನಮಗೆ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ, ಮತ್ತೆ ಮೂರನೇ ಜಾಗ ಬಂದ್ಬಿಟ್ಟು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಪ್ರತಿದಿನ ಕೂಡ ಈ 3 ಜಾಗದಲ್ಲೂ ನಮಗೆ 10,000ದಿಂದ 15,000 SSD ಟೋಕನ್ಸ್ ವರೆಗೂ ಕೂಡ ಕೊಡ್ತಾರೆ. ಇನ್ನು ಈ ಒಂದು ಟೋಕನ್ಸ್ ಕೊಡುವ ಸಮಯ ನೋಡೋದಾದ್ರೆ ಮೊದಲಿಗೆ ನಮಗೆ ಒಂದು ಫಿಕ್ಸ್ಡ್ ಟೈಮ್ ಅಂತ ಇರ್ತಾ ಇತ್ತು. ಈಗ ಬೆಳಗ್ಗೆ 10 ಗಂಟೆಗೆ ಅಥವಾ ಮಧ್ಯಾಹ್ನ 2 ಗಂಟೆಗೆ ಟೋಕನ್ಸ್ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆದರೆ ಈಗ ರಶ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ತಿರುಮಲದಲ್ಲಿ ಟೋಕನ್ಸ್ನ ಕ್ರೌಡ್ ಮೇಲೆ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಕೆಲವೊಮ್ಮೆ ಬೆಳಗಿನ ಜಾವ 2 ಗಂಟೆ 3 ಗಂಟೆಗೆ ಟೋಕನ್ಸ್ನ ಇಶ್ಯೂ ಮಾಡ್ತಿದ್ದಾರೆ. ಕೆಲವೊಮ್ಮೆ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಟೋಕನ್ಸ್ನ ಇಶ್ಯೂ ಮಾಡ್ತಿದ್ದಾರೆ. ಸೊ ನಿಮಗೇನಾದರೂ ಈಗ ಆಗಸ್ಟ್ 26ನೇ ತಾರೀಕು ನೀವು ದರ್ಶನ ಮಾಡ್ಕೋಬೇಕು ಅಂದರೆ ನೀವು ಆಗಸ್ಟ್ 25ನೇ ತಾರೀಕಿಗೆ ತಿರುಪತಿ ರೀಚ್ ಆಗಬೇಕು. ಬೆಳಗಿನ ಜಾವ ಈ 3 ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಕ್ಯೂ ಲೈನಲ್ಲಿ ನಿಂತರೆ ನಿಮಗೆ ಆರಾಮಾಗಿ ಟೋಕನ್ ಸಿಗುತ್ತೆ. ಇನ್ನು ಈ ಒಂದು ಟೋಕನ್ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. ಈ ಟೋಕನ್ಸ್ ತೊಗೋಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ದರ್ಶನಕ್ಕೆ ಹೋಗ್ತಾರೆ ಪ್ರತಿಯೊಬ್ಬರು ಕೂಡ ಕ್ಯೂ ಲೈನಲ್ಲಿ ನಿಂತು ಅವರ ಟೋಕನ್ಸ್ ಅವರೇ ತೊಗೋಬೇಕು. ಏಕೆಂದರೆ ಅವರ ಫೋಟೋ ತೆಗಿತಾರೆ ಮತ್ತು ಆಧಾರ್ ಕಾರ್ಡ್ನ ಕೂಡ ಚೆಕ್ ಮಾಡ್ತಾರೆ. ಇನ್ನು ತುಂಬ ಜನ ಆಧಾರ್ ಕಾರ್ಡ್ ಫೋನಲ್ಲಿ ತೋರಿಸಿದ್ರೆ ಆಗುತ್ತಾ ಅಂತ ಕೇಳ್ತಾರೆ. ಇಲ್ಲ, ನೀವು ಫಿಸಿಕಲ್ ಕಾಪಿ ತೊಗೊಂಡೋಗ್ಬೇಕು. ನೀವು ಆಧಾರ್ದು ಜೆರಾಕ್ಸ್ ತೊಗೊಂಡೋಗಿ ಅಥವಾ ಆಧಾರ್ ಒರಿಜಿನಲ್ ತೊಗೊಂಡೋದ್ರು ಕೂಡ ಅದನ್ನು ತೋರಿಸಿದ್ರೆ ನಿಮಗೆ SSD ಟೋಕನ್ಸ್ನ ಇಶ್ಯೂ ಮಾಡ್ತಾರೆ. ಇನ್ನೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕು. ಅದೇನೆಂದರೆ SSD ಟೋಕನ್ಸ್ನ ನಮಗೆ ಬುಧವಾರದೊತ್ತು ಇಶ್ಯೂ ಮಾಡೋದಿಲ್ಲ. ಏಕೆ ಅಂದರೆ ಗುರುವಾರ ನಮಗೆ ತಿರುಮಲದಲ್ಲಿ ತಿರುಪವಡ ಸೇವೆ ಇರುತ್ತೆ. ಆದ್ದರಿಂದ ದರ್ಶನಕ್ಕೆ ಅಲೋ ಮಾಡಲಿಕ್ಕೆ ತುಂಬಾ ಕಮ್ಮಿ ಸಮಯ ಇರುತ್ತೆ. ಆದ್ದರಿಂದ ಗುರುವಾರದ ಒಂದು ದರ್ಶನದ ಟೋಕನ್ಸ್ನ ನಮಗೆ ಬುಧವಾರದೊತ್ತು ಇಶ್ಯೂ ಮಾಡೋದಿಲ್ಲ. ನೀವೇನಾದರೂ ಗುರುವಾರ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಬುಧವಾರ ಯಾವುದೇ ರೀತಿಯ SSD ಟೋಕನ್ಸ್ ಕೊಡೋದಿಲ್ಲ. ನೀವು ನೇರವಾಗಿ ಸರ್ವದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಇನ್ನು ಯಾರೆಲ್ಲ ನೀವು SSD ಟೋಕನ್ಸ್ ತೊಗೊಳ್ತೀರಾ, ನೀವು ಆರಾಮಾಗಿ ತಿರುಪತಿಯಿಂದ ತಿರುಮಲಕ್ಕೆ ನೀವು ಘಾಟ್ ರೋಡ್ ಮೂಲಕ ಅಂದರೆ ಬಸ್ಸಲ್ಲಿ ಹೋಗ್ಬೋದಾಗಿರುತ್ತೆ, ಜೀಪಲ್ಲಿ ಹೋಗ್ಬೋದಾಗಿರುತ್ತೆ. ನಿಮಗೆ ಬೇಕಿದ್ರೆ ಬೆಟ್ಟ ಹತ್ಕೊಂಡು ಕೂಡ ಹೋಗ್ಬೋದಾಗಿರುತ್ತೆ. ಆದರೆ ಬೆಟ್ಟ ಹತ್ಕೊಂಡು ಹೋಗೋದೇನು ಕಂಪಲ್ಸರಿ ಇರೋದಿಲ್ಲ. ಸೊ ನೀವು ಬಸ್ಸಲ್ಲೂ ಕೂಡ ತಿರುಪತಿಯಿಂದ ತಿರುಮಲ ರೀಚ್ ಆಗ್ಬೋದಾಗಿರುತ್ತೆ. ಇನ್ನು ಆಗಲೇ ಹೇಳ್ದಂಗೆ ಯಾರೆಲ್ಲ SSD ಟೋಕನ್ಸ್ ತೊಗೊತೀರಾ ನಿಮ್ಮ ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ATGH ಸರ್ಕಲಿಂದ ಇರುತ್ತೆ. ಇದರಲ್ಲಿ ದರ್ಶನ ಆಗಲಿಕ್ಕೆ 6 ರಿಂದ 8 ಅವರ್ ಸಮಯ ಆದರೂ ಹಿಡಿಯುತ್ತೆ. ನೆಕ್ಸ್ಟ್ ನೋಡೋದಾದರೆ ದಿವ್ಯ ದರ್ಶನದ ಟೋಕನ್ಸ್. ಇದು ಬೆಟ್ಟ ಹತ್ತುವ ಭಕ್ತರಿಗೆ ಕೊಡುವ ಟೋಕನ್ಸ್ ಆಗಿರುತ್ತೆ. ನಮಗೆ ಬೆಟ್ಟ ಹತ್ಕೊಂಡು ಹೋಗ್ಲಿಕ್ಕೆ ತಿರುಪತಿಯಿಂದ ತಿರುಮಲಕ್ಕೆ 2 ಮಾರ್ಗಗಳಿದೆ. ಒಂದು ಅಲಿಪಿರಿ ಮೆಟ್ಲು ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಲು ಮಾರ್ಗ ಅಂತ. ಪ್ರಸ್ತುತ ನಮಗೀಗ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿಯ ದಿವ್ಯ ದರ್ಶನದ ಟೋಕನ್ಸ್ನ ಕೊಡ್ತಿಲ್ಲ. ನಿಮ್ಗೆ ಏನಾದರೂ ಟೋಕನ್ಸ್ ಬೇಕಿದ್ರೆ ನೀವು SSD ಟೋಕನ್ಸ್ ಭೂದೇವಿ ಕಾಂಪ್ಲೆಕ್ಸಲ್ಲೇ ತೊಗೊಂಡು ಅಲಿಪಿರಿ ಮೆಟ್ಲು ಮಾರ್ಗದ ಮೂಲಕ ಬೆಟ್ಟ ಹತ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ನಮಗೆ ಶ್ರೀವಾರಿ ಮೆಟ್ಲು ಮಾರ್ಗಕ್ಕೆ ದಿವ್ಯ ದರ್ಶನದ ಟೋಕನ್ಸ್ ಅಂತ ಕೊಡ್ತಾರೆ. ಆದರೆ ಇದನ್ನು ಕೂಡ ನಮಗೆ ಅಲಿಪಿರಿ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲೇನೆ ನಮಗೆ 2 ಕೌಂಟರ್ ಇರುತ್ತೆ. ಒಂದು SSD ಟೋಕನ್ ಕೌಂಟರು, ಇನ್ನೊಂದು ದಿವ್ಯ ದರ್ಶನ್ ಇಶ್ಯೂ ಕೌಂಟರ್ ಅಂತ ಇರುತ್ತೆ. ನೀವೇನಾದರೂ ಈ ದಿವ್ಯ ದರ್ಶನ್ ಕೌಂಟರಲ್ಲಿ ಟೋಕನ್ಸ್ನ ತಗೊಂಡ್ರೆ ನೀವು
ಕಂಪಲ್ಸರಿಯಾಗಿ ಶ್ರೀವಾರಿ ಮೆಟ್ಲು ಮಾರ್ಗದ ಮೂಲಕನೇ ಬೆಟ್ಟ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಏಕೆಂದರೆ ಈ ಒಂದು ಟಿಕೆಟ್ಸ್ನ ನಿಮಗೆ 1200ನೇ ಮೆಟ್ಲಿನಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸೊ ಸ್ಕ್ಯಾನ್ ಮಾಡಿಸ್ಕೊಂಡು ಅದಾದ ನಂತರ ನೀವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಇನ್ನು ಯಾರೆಲ್ಲ ಈ ದಿವ್ಯ ದರ್ಶನದ ಟೋಕನ್ಸ್ ತೊಗೊಳ್ತೀರಾ, ನೀವು ಇನ್ನೊಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು. ಅದೇನೆಂದರೆ, ಈಗ ನಾವೇನಾದರೂ ಆಗಸ್ಟ್ 25ನೇ ತಾರೀಕು 26ನೇ ತಾರೀಕಿನ ದರ್ಶನದ ಟೋಕನ್ಸ್ ತೊಗೊಂಡಿದ್ರೆ, ನಾವು 26ನೇ ತಾರೀಕಿನೇ ಅಂದರೆ ನಮಗೆ ಯಾವ ಡೇಟಲ್ಲಿ ದರ್ಶನ ಇರುತ್ತಲ್ಲ ಆ ದಿನನೇ ನಾವು ಶ್ರೀವಾರಿ ಮೆಟ್ಲು ಮಾರ್ಗನ ಬೆಟ್ಟ ಹತ್ಕೊಂಡು ಹೋಗಿ ನಮ್ಮ ಟಿಕೆಟ್ಸ್ನ ಸ್ಕ್ಯಾನ್ ಮಾಡಿಬಿಟ್ಟು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಅದೇ ನೀವೇನಾದರೂ SSD ಟೋಕನ್ಸ್ ತೊಗೊಂಡ್ರೆ ನೀವು ಹಿಂದಿನ ದಿನ ಕೂಡ ತಿರುಮಲನ ರೀಚ್ ಆಗ್ಬೋದಾಗಿರುತ್ತೆ. ಇನ್ನು ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ಕೂಡ ನಮಗೆ 3000ದಿಂದ 5000 ಟೋಕನ್ಸ್ವರೆಗೂ ಕೊಡ್ತಾರೆ. ಶ್ರೀವಾರಿ ಮೆಟ್ಲು ಮಾರ್ಗದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ಅಲಿಪಿರಿ ಮೆಟ್ಲು ಮಾರ್ಗದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಇನ್ನು ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ಕೂಡ ಉಚಿತವಾಗಿರುತ್ತೆ. ನೀವು SSD ಟೋಕನ್ಸ್ ತೊಗೊಂಡ್ರು ಅಷ್ಟೇ, ದಿವ್ಯ ದರ್ಶನದ ಟೋಕನ್ಸ್ ತೊಗೊಂಡ್ರು ಅಷ್ಟೇ, ಎರಡಕ್ಕೂ ಕೂಡ ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ನಮಗೆ ATGH ಸರ್ಕಲಿಂದನೇ ಇರುತ್ತೆ. ಸೊ ಎರಡರಲ್ಲೂ ದರ್ಶನ ಆಗಲಿಕ್ಕೆ ನಮಗೆ 6ರಿಂದ 8 ಅವರ್ ಸಮಯನೇ ಹಿಡಿಯುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟೋಕನ್ಸ್ ಬೇಡ, ನೀವು ಅವ್ರನ್ನ ಉಚಿತವಾಗಿ ಕರ್ಕೊಂಡು ಹೋಗ್ಬೋದು. ಕೇವಲ ಅವರ ಒಂದು ಆಧಾರ್ ಕಾರ್ಡ್ನ ಮಾತ್ರ ಕ್ಯಾರಿ ಮಾಡಿ. ಇನ್ನು ನೀವು ಯಾವುದೇ ರೀತಿಯ ಟೋಕನ್ಸ್ ತೊಗೊಂಡಿಲ್ಲ, ನೀವು ನೇರವಾಗಿ ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೊತೀರಾ ಅಂದರೆ ನಿಮಗಿರುವ ಕೊನೆಯ ಆಪ್ಷನ್ ಬಂದುಬಿಟ್ಟು ಸರ್ವದರ್ಶನ ಅಂತ. ಇದಕ್ಕೆ ಯಾವುದೇ ರೀತಿಯ ಟೋಕನ್ಸ್ ಬೇಡ, ನೀವು ಉಚಿತವಾಗಿ ತಿರುಮಲಕ್ಕೆ ರೀಚ್ ಆಗಿಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನೀವು ಸರ್ವದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಆದರೆ ಸರ್ವದರ್ಶನಕ್ಕೆ ಕೆಲವೊಮ್ಮೆ ದರ್ಶನ ಆಗಲಿಕ್ಕೆ 10ರಿಂದ 15 ಅವರ್ ಸಮಯ ಆದರೂ ಹಿಡಿಯುತ್ತೆ. ಮತ್ತು ಶನಿವಾರ ಭಾನುವಾರ ಏನಾದರೂ ನೀವು ಸರ್ವದರ್ಶನದಲ್ಲಿ ದರ್ಶನಕ್ಕೆ ಹೋಗ್ತಿದ್ದೀರಾ ಅಂದರೆ ನಿಮಗೆ ದರ್ಶನ ಆಗಲಿಕ್ಕೆ 20ರಿಂದ 25 ಸಮಯ ಕೂಡ ಹಿಡಿಯುತ್ತೆ. ಆದ್ದರಿಂದ ಆದಷ್ಟು ನೀವು ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್ನ ತೊಗೊಂಡು ದರ್ಶನಕ್ಕೆ ಹೋದರೆ ನಿಮಗೆ ತುಂಬಾ ಸುಲಭವಾಗಿ ದರ್ಶನ ಆಗುತ್ತೆ. ಇನ್ನು ಈಗ ನೀವು ಆಫ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ತೊಗೊಂಡ್ಮೇಲೆ ಸಾಕಷ್ಟು ಜನ ಕೇಳೋದು ರೂಮ್ಸ್ ಎಲ್ಲಿ ಮಾಡಬೇಕು ಅಂತ. ನಿಮಗೇನಾದರೂ ತಿರುಮಲದಲ್ಲಿ ನೀವು ರೂಮ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ತಿರುಮಲದಲ್ಲಿ CRO ಆಫೀಸ್ ಹತ್ರ ಹೋದರೆ ಪ್ರತಿದಿನ ಕೂಡ ಆಫ್ಲೈನ್ ರೂಮ್ಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ಅಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ ನಿಮಗೆ ಯಾವ ರೂಮ್ ಅಲಾಟ್ ಆಗಿದೆ ಅಂತ. ಆಫ್ಲೈನಲ್ಲಿ ನಮಗೆ 50 ರೂಪೀಸ್ ರೂಮ್ ಇರುತ್ತೆ, 100 ರೂಪೀಸ್ ರೂಮ್ ಇರುತ್ತೆ, ಅವೈಲಬಿಲಿಟಿ ಇದ್ದರೆ 1000 ರೂಪೀಸ್ ರೂಮ್ ಕೂಡ ಇರುತ್ತೆ. ನಿಮಗೆ ಯಾವ ಕ್ಯಾಟಗರಿ ರೂಮ್ ಬೇಕೋ ಅದನ್ನು ನೀವು ಆಫ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗಿರುತ್ತೆ. ಇದು CRO ಆಫೀಸ್ ಹತ್ರ ಹೋಗ್ಬಿಟ್ಟು ನೀವು ತಿರುಮಲದಲ್ಲಿ ರೂಮ್ಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದರೂ ಸಿಂಗಲ್ ಪರ್ಸನ್ ಅಥವಾ ಬ್ಯಾಚುಲರ್ಸ್ ಇದ್ದರೆ ತಿರುಮಲದಲ್ಲಿ ಆಫ್ಲೈನಲ್ಲಿ ರೂಮ್ಸ್ನ ಕೊಡೋದಿಲ್ಲ. ಆದ್ದರಿಂದ ನೀವು ಲಾಕರ್ಸ್ ಫೆಸಿಲಿಟಿನ ಯೂಸ್ ಮಾಡ್ಕೋಬೋದಾಗಿರುತ್ತೆ. ತಿರುಮಲದಲ್ಲಿ ನಮಗೆ 5 ಕಡೆ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇದೆ. ಅದ್ಯಾವುದು ಅಂದರೆ ಯಾತ್ರಿ ಸದನ್ PAC1, ಯಾತ್ರಿ ಸದನ್ PAC3, ಮಾಧವ ನಿಲಯಂ, ಪದ್ಮನಾಭ ನಿಲಯಂ ಮತ್ತು ವೆಂಕಟಾದ್ರಿ ನಿಲಯಂ ಅಂತ ಈ 5 ಕಡೆ ಕೂಡ ಉಚಿತವಾಗಿ ಲಾಕರ್ಸ್ನ ಕೊಡ್ತಾರೆ. ಅದಕ್ಕೂ ಕೂಡ ಕೇವಲ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಒಂದು ಲಾಕರ್ ಕೊಡ್ತಾರೆ. ಈ ಲಾಕರ್ ಕೂಡ ತುಂಬಾ ದೊಡ್ಡದಾಗಿರುತ್ತೆ. ಆರಾಮಾಗಿ ನೀವು 2ರಿಂದ 3 ಲಗೇಜ್ ಇಟ್ಕೋಬೋದು. ಮತ್ತು ಒಂದು ಕಾಮನ್ ಹಾಲ್ ಕೂಡ ಇರುತ್ತೆ ರೆಸ್ಟ್ ಮಾಡಲಿಕ್ಕೆ, ಮತ್ತು ವಾಶ್ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಏನಾದರೂ ರೂಮ್ ಸಿಕ್ಕಿಲ್ಲ ಅಂದರೆ ನೀವು ಈ ಉಚಿತವಾದ ಲಾಕರ್ಸ್ ಫೆಸಿಲಿಟಿನ ಉಪಯೋಗಿಸ್ಕೊಳ್ಬೋದಾಗಿರುತ್ತೆ. ಅದರಲ್ಲೂ ಕೂಡ ವೆಂಕಟಾದ್ರಿ ನಿಲಯಂ ಹೊಸದಾಗಿ ಓಪನ್ ಆಗಿರುವ ಲಾಕರ್ ಫೆಸಿಲಿಟಿ, ಇದರಲ್ಲಿ ನಿಮಗೆ ಲಿಫ್ಟ್ ಫೆಸಿಲಿಟಿ ಇರುತ್ತೆ. ತುಂಬಾ ಚೆನ್ನಾಗಿ ಎಲ್ಲ ಫೆಸಿಲಿಟೀಸ್ ಕೂಡ ಈ ಒಂದು ಲಾಕರ್ ಫೆಸಿಲಿಟಿಯಲ್ಲಿ ಇರುತ್ತೆ. ಇನ್ನು ತಿರುಪತಿಯಲ್ಲಿ ನಿಮ್ಗೆ ಏನಾದರೂ ರೂಮ್ ಮಾಡಬೇಕು ಅನಿಸಿದ್ರೆ ವಿಷ್ಣು ನಿವಾಸಮಲ್ಲಿ ಅವೈಲಬಿಲಿಟಿ ಇದ್ದರೆ ಆಫ್ಲೈನಲ್ಲಿ ರೂಮ್ಸ್ನ ಕೊಡ್ತಾರೆ. ಇಲ್ಲ ಅಂದರೆ ನಮಗೆ ಶ್ರೀನಿವಾಸಮಲ್ಲಿ ಡಾರ್ಮೆಟ್ರಿ ಫೆಸಿಲಿಟಿ ಇರುತ್ತೆ ಅಥವಾ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಕೂಡ ಇರುತ್ತೆ. ವಿಷ್ಣು ನಿವಾಸಂ ಮತ್ತು ಶ್ರೀನಿವಾಸಂ ಎರಡೂ ಕಡೆ ಕೂಡ ಉಚಿತವಾದ ಲಾಕರ್ಸ್ ಫೆಸಿಲಿಟಿನ ನೀವು ಬಳಸ್ಕೋಬೋದಾಗಿರುತ್ತೆ. ಇನ್ನು ನೀವೇನಾದರೂ ತಿರುಮಲದಲ್ಲಿ 2ರಿಂದ 3 ದಿನಗಳ ಕಾಲ ಇರೋದಾದರೆ ನೀವು ಆಫ್ಲೈನ್ ಲಕ್ಕಿ ಡಿಪ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇದನ್ನು ಕೂಡ CRO ಆಫೀಸ್ ಹತ್ರನೇ ಅಪ್ಲೈ ಮಾಡ್ಬೋದು. ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಪ್ರತಿದಿನ ಇಲ್ಲಿ ಆಫ್ಲೈನ್ ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ಇದರಲ್ಲಿ ನಮಗೆ ಪ್ರತಿದಿನ ಸುಪ್ರಭಾತ ಸೇವೆ ಇರುತ್ತೆ, ಮತ್ತು ಮಂಗಳವಾರ ಬುಧವಾರ ನಮಗೆ ತೋಮಾಲ ಸೇವೆ, ಅರ್ಚನಾ ಸೇವೆ ಇರುತ್ತೆ. ಗುರುವಾರದೊತ್ತು ನಮಗೆ ತಿರುಪ್ಪಾವಡ ಸೇವೆ ಇರುತ್ತೆ. ಶುಕ್ರವಾರ ನಮಗೆ ಅಭಿಷೇಕ ಸೇವೆ ಇರುತ್ತೆ. ಈ ಸೇವೆಗಳಿಗೂ ಕೂಡ ನೀವು ಆಫ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಒಂದಿನ ಮುಂಚೆ ಹೋಗ್ಬಿಟ್ಟು ನೀವು CRO ಆಫೀಸ್ ಹತ್ರ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ಮ ಲಕ್ ಏನಾದರೂ ಚೆನ್ನಾಗಿದ್ರೆ ನೀವು ಈ ಸೇವೆಗಳಲ್ಲಿ ಸೆಲೆಕ್ಟ್ ಆದರೆ ನೀವು ಅಮೌಂಟ್ನ ಪೇ ಮಾಡಿಬಿಟ್ಟು ಸೇವೆಯಲ್ಲಿ ಕೂಡ ಪಾಲ್ಗೊಳ್ಬೋದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.